ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಲ್ಲವಿ ರಾಜ್ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗುರುಪ್ರವೇಶ ಎಲ್ಲ ಚೆನ್ನಾಗಾಯಿತು. ಗುರುಪ್ರವೇಶ ಮುಗಿಸ್ಕೊಂಡು ಇನ್ನು ನಾಳೆಗೆ ನೈಟ್ ರಿಸೆಪ್ಷನ್ ಇತ್ತು, ಒಂದು ಮದುವೆ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ಮಾರ್ನಿಂಗ್ ಮುಹೂರ್ತಕ್ಕೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಎಂಟೈರ್ ಫ್ಯಾಮಿಲಿ ಒಂದು 3 ಕಾರಲ್ಲಿ ಎಲ್ಲರೂ ಒಟ್ಟಿಗೆ ಬಂದು ಅವ್ರಿಗೆ ವಿಶ್ ಮಾಡ್ತಾಯಿದ್ದೀವಿ ರಿಸೆಪ್ಷನಲ್ಲಿ. ಇವರು ಯಾರು ಅಂದರೆ, ಇವ್ರ ಮದುವೆ ಯಾರ್ದು ಅಂದರೆ, ಇವರು ನಮ್ಮ ಸವಿತಾ ಆಂಟಿ ಇದ್ದಾರಲ್ಲ, ಅವರ ಮೈದನ ಮಗಳೊಂದು ಮದುವೆ ಇತ್ತು. ಎಲ್ಲರನ್ನೂ ಕರೆದು ಹೋಗಿದ್ರು ಗುರುಪ್ರವೇಶ ದಿನ ಬಂದು. ಅದಕ್ಕೆ ಎಲ್ಲರೂ ಓಲ್ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ, ಎಲ್ಲ ಅಟೆಂಡ್ ಮಾಡಿದ್ದೀವಿ. ತುಂಬ ಚೆನ್ನಾಗಾಯಿತು. ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಒಂದು ಫಂಕ್ಷನ್ ಅಟೆಂಡ್ ಮಾಡೋದು ಅಂದರೆ ನನಗೂ ತುಂಬಾ ಇಷ್ಟ. ಯಾವಾಗಲೂ ಅಷ್ಟೇ, ಊರಿಗೆ ಹೋದ್ಮೇಲೆ ಮದುವೆ ಮತ್ತು ಹಬ್ಬಗಳು ಈ ಥರದ್ದೇ ಪ್ರೋಗ್ರಾಮ್ಗಳು ಜಾಸ್ತಿ ಇರುತ್ತೆ. ನನಗೆ ಅದಕ್ಕೆ ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋಕ್ಕಾಗಿರಲ್ಲ. ವೀಡಿಯೋಸ್ ಎಲ್ಲ ಮಾಡ್ಕೋತೀನಿ, ಎಡಿಟ್ ಮಾಡೋಕ್ಕೆ ಟೈಮೇ ಆಗೋಲ್ಲ. ಇವತ್ತು ನಿನ್ನೆ ಗುರುಪ್ರವೇಶ ಇತ್ತು, ಇನ್ನು ನಾಳೆಗೆ ಮದುವೆ ಇತ್ತು, ಮತ್ತು ನಮ್ಮೂರಲ್ಲಿ ಹಬ್ಬ ಇದೆ. ಈ ಥರನೇ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನಾನು ವೀಡಿಯೋಸ್ ಹಾಕೋದು ತುಂಬಾ ಲೇಟ್ ಆಗುತ್ತೆ ಅಷ್ಟೇ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ, ಕಂಪ್ಲೀಟಾಗಿ ನೋಡಿ. ಅಷ್ಟೇ ಅಲ್ಲದೆ ಮದುವೆನಲ್ಲಿ ಇದು ಇರಿಸವೆನಲ್ಲಿ ಮದುವೆ ನಡೆದಿದ್ದು. ನಮಗೆ ಹೇಮಲತಾ ಅವರು, ಇವರು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ ಎಲ್ಲ ಮಾಡ್ತಾರೆ, ತುಂಬ ಫೇಮಸ್ ಆಗಿದ್ದಾರೆ. ನಮ್ಮೂರವರೇನೆ. ನಮ್ಮೂರು ಅಂದರೆ ಇರಿಸೇವೆ ಅವರು, ಅದಕ್ಕೆ ನಮ್ಮೂರು ಅಕ್ಕಪಕ್ಕದವರೇ ಅಲ್ವಾ, ಅದಕ್ಕೆ ನಮ್ಮೂರು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇವರು ಅಂದರೆ ಆರ್ಮಿ ಸೋಲ್ಜರ್ ವೈಫ್ ಇವರು, ಹೇಮಲತಾ ಅಂತ. ಇವ್ರನ್ನ ನೀವು ನೋಡಿರ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರಾ. ಅವ್ರು ಸಿಕ್ಕಿದ್ರು ನಮಗೆ, ಹಾಗೆ ಅವ್ರ ಜೊತೆ ಮಾತಾಡಿ ಮತ್ತು ಒಂದು ಫೋಟೋಸ್ ತೊಗೊಂಡ್ವಿ. ಅದಾದಮೇಲೆ ನಾವೆಲ್ಲ ಸ್ವಲ್ಪ ಫೋಟೋಶೂಟ್ ಎಲ್ಲ, ಮದುವೆ ಅಂದಮೇಲೆ ಹಂಗೆ ಅಲ್ವಾ, ಎಲ್ಲರೂ ರೆಡಿಯಾಗಿರ್ತೀವಿ ಮತ್ತು ಫೋಟೋಸ್ ಎಲ್ಲ ತೊಗೊಳ್ಳೋದು ಸರ್ವೇ ಸಾಮಾನ್ಯ. ಸ್ವಲ್ಪ ರೀಲ್ಸ್ ಕೂಡ ಮಾಡಿದ್ವಿ. ಆಮೇಲೆ ಊಟ ಮಾಡಿಕೊಂಡು ಎಲ್ಲ ಅಂದರೆ ರಿಸೆಪ್ಷನಲ್ಲಿ ಎಲ್ಲರಿಗೂ ಅಂದರೆ ವಿಶ್ ಮಾಡಿ ಗಂಡು ಹೆಣ್ಣಿಗೆ ಎಲ್ಲ ಊಟ ಮಾಡಿಕೊಂಡು ಇವಾಗ ಹೊರಡೋ ಸಮಯ ಆಗಿದೆ. ಆವಾಗ ಸ್ವಲ್ಪ ಫೋಟೋಸ್ ಎಲ್ಲ ತೊಗೋತಾ ಇದ್ದೀವಿ ಅಷ್ಟೇ ನಾವು. ಹಾಗೆ ಮಕ್ಳುಗಳ್ದು ಸ್ವಲ್ಪ ಫೋಟೋಸ್ ತೆಗ್ದೆ. ಅವನಂತೂ ನಮ್ಮ ಋಷಾಂಕ್ ಫೋಸ್ ಕೊಡು ಅಂದರೆ ಅವನದೇ ಒಂಥರ ಡಿಫ್ರೆಂಟ್ ಫೋಸಸ್ಸು, ಮತ್ತು ಎಷ್ಟು ಕ್ಯೂಟಾಗಿ ಅನಿಸುತ್ತೆ ಅಲ್ವಾ ಈ ಥರದ ಫೋಟೋಗಳೆಲ್ಲ ನೋಡಿದಾಗ. ಅವ್ರು ದೊಡ್ಡವರಾದಮೇಲೆ ಈ ಫೋಟೋಸ್ ಎಲ್ಲ ನೋಡಿದ್ರೆ ಇನ್ನೂ ಖುಷಿ ಪಡ್ತಾರೆ, ಅಷ್ಟು ಕ್ಯೂಟಾಗಿದೆ ಅಲ್ವಾ. ಫೋಟೋಸು ರೀಲ್ಸ್ ಎಲ್ಲ ತೊಗೊಳೋದಕ್ಕೆ ನಾವು ಲೇಟ್ ಆಯಿತು. ಮಿಕ್ಕಿದವರೆಲ್ಲ ಬೇರೆ ಕಾರಲ್ಲಿ ಬಂದಿದ್ರಲ್ಲ, ಅವರೆಲ್ಲ ಹೊರಟುಬಿಟ್ರು. ನಾನು, ಗಿರ್ಜಮ್ಮ ಮತ್ತು ಚೈತ್ರ, ರಾಜ್ಕುಮಾರು, ನಮ್ಮಮ್ಮ ಅವರೆಲ್ಲರೂ ಉಳ್ಕೊಂಡಿದ್ವಿ. ರಾಜ್ಕುಮಾರ್ ಜೊತೆ ಹೋದ್ವಿ ನಾವು. ನಾನು ಮದುವೆನಲ್ಲಿ ವೀಡಿಯೋಸ್ ಎಲ್ಲ ಏನೂ ಮಾಡಲಿಲ್ಲ. ಊಟ ಆದಮೇಲೆ ಎಲ್ಲರೂ ಇವಾಗ ಬೀಡ ತಿಂತಾಯಿದ್ವಿ, ಐಸ್ ಕ್ರೀಮ್ ತಿಂತಾಯಿದ್ವಲ್ಲ, ಆ ಟೈಮಲ್ಲಿ ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಇದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ದೀನಿ. ನೀವು ಬೇಕಾದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು.
ಒನ್ಸ್ ಅಗೇನ್ ನವ ಜೋಡಿಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.